Brought to you by Vigard. ನಮ್ಮ ಹಕ್ಕು ನಮ್ಮ ಕರ ನಮ್ಮ ಹಕ್ಕು ಅಂತೇನೋ ದಿಲ್ಲಿಯೊಳಗೆ ಕೂತಿದ್ರು. ನಾನೇ ಮೊನ್ನೆ ವಿಧಾನಸಭೆಯೊಳಗೆ ಕೇಳಿದೆ, ಹೌದಪ್ಪ ಕರ್ನಾಟಕದ ನಮ್ಮ ಹಕ್ಕು ನಮ್ಗೆ ಕೊಟ್ಟಲೇತೀರಿ, ಇಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳು ನಾವು ಇವತ್ತು ನೂರಾರು ಕೋಟಿ ರೂಪಾಯಿ ನಾವು ನಮ್ಮ ಭಕ್ತರು ದೇವಸ್ಥಾನಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಹೋಗ್ತದೆ. ಆ ಹಣ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಖರ್ಚು ಮಾಡಬೇಕಲ್ಲ. ಅದನ್ನ ಬಿಟ್ಟು ನೀವು ವಕಫ್ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ತೀನಿ, 10,000 ಕೋಟಿ ಕೊಡ್ತೀನಿ ಅಲ್ಪ, ಯಾರು ಅಪ್ಪಂದು ಕೊಡ್ತಾರೆ ಸಿದ್ದರಾಮಯ್ಯ? ಎಲ್ಲರನ್ನೂ ಸಮಾನಾಗಿ ನೋಡ್ಬೇಕಲ್ಲ. ದಲಿತರು ಇವತ್ತು SC ST ಜನಾಂಗದ್ದು 11,000 ಕೋಟಿ ರೂಪಾಯಿ ನೀವು ಡೈವರ್ಟ್ ಮಾಡಿದ್ದೀರಿ. 11,000 ಕೋಟಿ ಇದ್ರದ್ದು SCP TSPದು ಏನು ಖರ್ಚು ಮಾಡಬೇಕಾಗಿತ್ತು. ಅದೇ ಮಾದೇವಪ್ಪನ ಇದ್ರು ಸೋಷಿಯಲ್ ವೆಲ್ಫೇರ್. ನಾ ಕೇಳಿದೆ ಮಾದೇವಪ್ಪ ಡೈರೆಕ್ಟ್ ಇಲ್ಲಿ ಸಿದ್ದರಾಮಯ್ಯ ಕೂತಿದ್ರು, ಮಾದೇವಪ್ಪ ಕೂತಿದ್ದು ಕೇಳಿದೆ, ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ರಿ, ಅಂಬೇಡ್ಕರ್ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ, 11,000 ಕೋಟಿ ರೂಪಾಯಿ SC ST ಜನಾಂಗದ ಅಭಿವೃದ್ಧಿಗಿದ್ದಂಥ ಹಣ ನೀವು ಇವತ್ತು ಈ ಅನ್ನ ಭಾಗ್ಯ ಏನದು ಯಾವ್ದು ಬಸ್ಸಿಂದು ಕರೆಂಟ್ ಭಾಗ್ಯ ಅಂತ ಹೇಳಿ ಕೊಟ್ಟಿದ್ವಿ. ಹೌದ್ರಿ ಅತ್ತಾಡ್ರಿ ಅಟಾಗ ಸಿದ್ದರಾಮಯ್ಯ ನೋಡ್ಕೊಂಡು ಇಲ್ಲ ಅಂದ್ರೆ ಇವರಿಗೆ ಆತ್ಮಸಾಕ್ಷಿ ಇಲ್ಲ. ದಲಿತರಿಗೆ ಅನ್ಯಾಯ ಆದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಣ ತಗೊಂಡಾಗೂ ಇದೇ SC ಮಾದೇವಪ್ಪ ದೊಡ್ಡ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ. ಅವ್ನು ಪ್ರತಿಭಟನೆ ಮಾಡಬೇಕಾಗಿತ್ತು, ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ನಮ್ಮ ದಲಿತರಿಗೆ ಸಿಗಬೇಕಾದಂಥ ಏನು ಹಣ ಇದೆ ಇವತ್ತು ನೀವು ಗ್ಯಾರಂಟಿಗೆ ಮತ್ತೊಂದು ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊರಿ. ಮತ್ತೊಂದು ಕಡೆ ನೀವು ಇವತ್ತು ಎಲ್ಲ ಟ್ಯಾಕ್ಸ್ ಸೇರಿಸಿರಿ. 10 ರೂಪಾಯಿ ಆಗುವಂಥ ಬಾಂಡ್ ಇವತ್ತು 100 ರೂಪಾಯಿ ಮಾಡಿರಿ. 100 ರೂಪಾಯಿ ಇದ್ದಂಥ ಬಾಂಡ್ 500 ರೂಪಾಯಿ ಐತೆ. ಒಂದು ಮರಣ ಉತ್ತಾರಕ್ಕೆ ಸಹಿತ ನೀವು ಏನು ಒಂದು ಉತ್ತಾರಕ್ಕೆ ಸಹಿತ ಹಣ ನೀವು ಹೆಚ್ಚು ಮಾಡಿರಿ. ಬೀರು ಬ್ಯಾಂಡಿ ದಾರು ಎಲ್ಲದನ್ನು ಟ್ಯಾಕ್ಸ್ ಹೆಚ್ಚು ಮಾಡಿರಿ. ಆದರೆ ಇವತ್ತು ದಲಿತರಿಗೆ ಸಿಗ್ಬೇಕಾದಂಥದ್ದು ಇದಕ್ಕೆ ಯಾಕೆ ಖರ್ಗೆ ಅವರು ಮಾತಾಡೋದಿಲ್ಲ? ಹೇಳಿ ಅವ್ರು ದಾಖಲೆ ಕೊಡಲಿ. 11,000 ಕೋಟಿ ರೂಪಾಯಿ ಪ್ರಿಯಾಂಕಾ ಖರ್ಗೆ ಅವರು ಬೈರಂಗ್ ಪಡಿಸಲಿ, ನಾವು ತಗೊಂಡೆಲ್ಲ ತೋರಿಸಲಿ, ನಾನು ತೋರಿಸ್ತೀನಿ 11,000 ಕೋಟಿ ಹೆಂಗೆ ಡೈವರ್ಟ್ ಆಗಿದ್ದು. ನೋಡ್ರಿ, ನಾವು ಒಂದು ಮಾತು ಭಾಳ ಸತ್ಯ ಮಾತು ಹೇಳ್ತೀನಿ. ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲ್ನವರು ಕಾಂಗ್ರೆಸ್ಸಿನ DK ಶಿವಕುಮಾರ್ ಅವರ ಪರಮಾಪ್ತ. ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ DK ಶಿವಕುಮಾರು ಕಾನ್ಫರೆನ್ಸಿಂಗ್ ಕಾಲ್ ತಗೋತಾರಲ್ಲ, ಸ್ವಾಮೀಜಿ DK ಶಿವಕುಮಾರ್ ಶಿವಾನಂದ ಪಾಟೀಲ್, ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ, ಲಿಂಗಾಯತರು ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ, ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಎಲೆಕ್ಷನ್ ಮುಗಿದು 15 ದಿವಸನಾಗ ನಾವು ಇಳಿಸ್ತೀವಿ, ಅದಕ್ಕೆ ನಿಮ್ಮ ಸರ್ಕಾರ ಇರಲಿ. ಸಿದ್ದರಾಮಯ್ಯ ಒಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರನ್ನು ನಾವು ಮಾತಾಡಿದ್ದೀವಿ. ನಂದು ಈಗ ಹೇಳಕತ್ತಾರಲ್ಲ ಅವ್ರು ಒಕ್ಕಲಿಗರ ಸಮಾವೇಶನಾಗ ಏನಾಗಾರೆ ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗೋಂಗಿರುತ್ತೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ. ನಾನು ರಾಜ್ಯದ ಹಾಲಮತ ಸಮುದಾಯದವರಿಗೆ ವಿನಂತಿ ಮಾಡ್ಬೋದೇನೆಂದರೆ, ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾದ್ರೆ DK ಶಿವಕುಮಾರ್ ಚೀಲಗಳು ಎಲ್ಲೆಲ್ಲಿ ನಿಂತಾರ ಅವ್ರನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗಾಗಲೇ ಕಾಂಗ್ರೆಸ್ಸು ಒಡೆದ ಮನೆ ಆಗಿದೆ. ಅಲ್ಲಿ ಅವ್ರು ಹೇಳ್ತಾರೆ 50 ಮಂದಿ MLAಗಳು ಎಲ್ಲ ಈಗಾಗಲೇ ಏಕನಾಥ ಶಿಂದೆ, ಅಲ್ಲಿಂದ ಯಾರು ಅವ್ರು ಶರದ್ ಇವರು ಇದ್ರಲ್ಲ ಅಜಿತ್ ಪವಾರ್, ಇಬ್ಬರು ಭೀ ನಾಮಕರಣ ನಾವು ಮಾಡೀವಿ, ತೊಟ್ಲಾಗು ಹಾಕೀವಿ. ಅವರಿಬ್ಬರು ಈಗ ಹುಟ್ಟ್ಯಾರ, ನಾಮಕರಣ ಆಗೈತಿ. ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವಸ್ಥೆಗೆ ಬರ್ತಾರೆ, ಸರ್ಕಾರ ಬೀಳ್ತದೆ, ಹಾಗಾಗತ್ತೆ 100%. ಅಲ್ಲಿ DK ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಸುಮ್ಮನೆ ಮಾತಾಡ್ತಾರೆ ಅವರು. ಸಿದ್ದರಾಮಯ್ಯ ಹೇಳ್ತಾರೆ ಮೈಸೂರು ಮತ್ತು ಚಾಮರಾಜನಗರನಾಗ ನೀವು 60,000 ಲೀಡ್ ಕೊಡದೇ ಇದ್ರೆ 2 ಲೋಕಸಭಾ ಗೆಲ್ತಿದ್ರೆ ನನ್ನ ಕುರ್ಚಿ ಹೋಗ್ತದಂತ ಸಿದ್ದರಾಮಯ್ಯ ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ ನೀವು ನನ್ನ ಪರವಾಗಿರುವ ಮಂಡ್ಯದ ನನ್ನ ತಮ್ಮ ನನ್ನ DK ಸುರೇಶನ ನೀವು ಸೋಲಿಸಿಬಿಟ್ರೆ ಒಕ್ಕಲಿಗ ಜನಾಂಗಕ್ಕೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ತದೆ.
ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಳ್ಳಿ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ರೆ ಅವರಿಗೆ ಭಯ ಇರೋದು ತಮ್ಮನ ಹೆಂಗೆ ಆರಿಸ್ತಿರ್ಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರದಲ್ಲಿ ಬಿಜೆಪಿ ಬಂದ್ರೆ ನನಗೈತಿ ಅನ್ನತ್ ಸಿದ್ದರಾಮಯ್ಯ. ಇದೇ ಚಿಂತೆಯಲ್ಲೇ ಅವರಿಬ್ಬರು ಅದಾರ. ಇದು ಅಸ್ಥಿರತೆ ಕಾಡ್ತಾ ಇದೆ. ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತೈತಿ. ಆಶ್ಚರ್ಯನೂ ಪಡಬೇಡಿ, ವಿಧಾನಸಭೆ ವಿಸರ್ಜನೆ ಆದ್ರೂ ಆಗ್ಬೋದು. Brought to you by Vigart.